ಬಾಸ್ ಟಿವಿ ವೀಕ್ಷಕರಿಗೆ ಮಂಜುನಾಥ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರತಕ್ಕಂಥ ಚೈತನ್ಯ, ಶಕ್ತಿ, ಪರಾಕ್ರಮ ಇವೆಲ್ಲ ಇರತಕ್ಕಂಥ ಒಂದು ರಾಶಿ ಈ ಒಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಕಾಲಪುರುಷನ ರಹಸ್ಯ ಕ್ಷೇತ್ರ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ನಾವು ಹೇಳ್ತೀವಿ. ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಬಲ ಇರತಕ್ಕಂತಹ ರಾಶಿ ಈ ರಾಶಿ. ಈ ರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಕುಜುನು. ವಿದ್ಯುತ್ ಕಾಂತಿ ಸ್ವಪ್ರ, ವಿದ್ಯುತ್ ಕಾಂತಿಯಂತೆ, ಕಾಂತಿ ಬೆಳಕಿನಂತೆ ಇರತಕ್ಕಂಥವನು. ಎಲ್ಲೇ ಒಂದು ಸಭಾ ಮಧ್ಯದಲ್ಲಿ ಇದ್ದರೆ ಜನಗಳನ್ನು ಎಳೆದುಕೊಳ್ತಕ್ಕಂತಹ, ಆಕರ್ಷಣೆ ಮಾಡುವಂತಹ ಶಕ್ತಿ ಇರತಕ್ಕಂಥವನು, ಅಂದರೆ ಸಂಕರ್ಷಣ ಶಕ್ತಿ ಇರತಕ್ಕಂಥವನು ವಿಶೇಷವಾಗಿರ್ತಕ್ಕಂಥ ಈ ರಾಶಿಯ ಫಲವಾಗಿರ್ತದೆ. ಈ ರಾಶಿಯವರಿಗೆ ಹೆಚ್ಚಿನದಾಗಿ ರಾಜಕೀಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚಿನ ಒಂದು ಶುಭ ಫಲಗಳು ಈ ಒಂದು ಮಾಸದಲ್ಲಿ ಪ್ರಾಪ್ತಿಯಾಗ್ತದೆ. ಯಾರು ಏನೆಲ್ಲ ಕೇಳ್ತಾರೆ ಅವರಿಗೆಲ್ಲ ದೈವಾನುಗ್ರಹ ಪ್ರಾಪ್ತಿಯಾಗುವಂಥ ಶುಭ ಫಲಗಳಿರುತ್ತೆ. ಮತ್ತು ವಿವಾಹ ಆಗಬೇಕು ಅನ್ನುವಂಥ ವ್ಯಕ್ತಿಗಳು, ಪ್ರಯತ್ನ ಪಡ್ತಕ್ಕಂಥ ವ್ಯಕ್ತಿಗಳಿಗೆ ವಿವಾಹ ಆಗುವಂಥ ಯೋಗ, ಸಂತಾನ ಆಗುವಂಥ ಯೋಗ, ಶುಭ ಫಲಗಳನ್ನು ಅನುಭವಿಸುವಂಥದ್ದು. ಹೊಸದಾಗಿ ಬಿಸ್ನೆಸ್ ಮಾಡಬೇಕು, ಕೆಲಸ ಮಾಡಬೇಕು ಅಂತವರಿಗೆ ಅದಕ್ಕೂ ಕೂಡ ಶುಭ ಫಲಗಳು ಪ್ರಾಪ್ತಿಯಾಗುವಂಥ ಯೋಗ. ಹೀಗೆ ಇರುವಾಗ, ನಮಗೆಲ್ಲ ರೀತಿಯ ಅನುಕೂಲಗಳು ಇರುವಾಗ ನಾವು ಯಾಕೆ ಏನನ್ನು ಮಾಡಬಾರ್ದು ಅನ್ನುವಂಥ ಚಿಂತನೆ ಬರ್ತದೆ. ಆದರೆ ನಮಗೆ ಶನಿಯ ಒಂದು ಬಲವನ್ನು ನೋಡಬೇಕಾಗತ್ತೆ. ಯಾಕೆ ಅಂತಂದರೆ ಶನಿ ಕರ್ಮಕಾರಕ. ನಾವು ಮಾಡ್ತಕ್ಕಂಥ ಕರ್ಮದಲ್ಲಿ ಏನಾದರೂ ಲೋಪದೋಷಗಳಿದ್ದಾಗ ತೊಂದರೆ ಆಗುತ್ತೆ, ಜಾತಕದ ಸಮಸ್ಯೆ ಇದ್ದಾಗ ತೊಂದರೆ ಆಗುತ್ತೆ. ಹೀಗೆ ಈ ಎಲ್ಲ ರಾಶಿಯಲ್ಲಿ ಎಷ್ಟು ಚೆನ್ನಾಗಿದ್ರೂ ಕೂಡ ಅವರವ್ರದ್ದು ರಾಶಿಗೆ ಎಲ್ಲ ಗ್ರಹಗಳು ಕೂಡ ಕೆಲಸ ಮಾಡುತ್ತೆ. ಎಲ್ಲ ಗ್ರಹಗಳು 9 ಗ್ರಹಗಳು ಕೂಡ ಕೆಲಸ ಮಾಡುತ್ತೆ. ಆ 9 ಗ್ರಹಗಳ ಪರಿಣಾಮವಲ್ಲ, ವಿಶೇಷವಾಗಿ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಗುರುವಿಗೆ ಇರ್ತದೆ. ಯಾವ ಗ್ರಹಗಳು ಪಾಪಗ್ರಹಗಳು, ನೈಸರ್ಗಿಕ ಪಾಪಗ್ರಹಗಳು ಏನೇ ಕೆಟ್ಟ ಫಲ ಕೊಡತಕ್ಕಂಥ ಸಂದರ್ಭ ಇದ್ದಾಗ ಗುರುವಿಗೆ ಎಲ್ಲ ಶುಭಫಲವನ್ನು ಅನುಗ್ರಹ ಮಾಡುವಂಥ ಶಕ್ತಿ ಇರೋದ್ರಿಂದ ಗುರುವಿನ ಅನುಗ್ರಹವನ್ನು ನಾವು ಕೇಳ್ತೀವಿ. ಕರ್ಮದ ಫಲವನ್ನು ನೋಡ್ತೀವಿ. ಯಾಕೆಂದರೆ ಕರ್ಮದಲ್ಲಿ ನಮಗೆ ಏನು ಲೋಪ ಇದೆ, ಧರ್ಮ ಮತ್ತು ಕರ್ಮ ಅಂತ ನಾವು ಹೇಳ್ತೀವಿ. ಧರ್ಮ ಕರ್ಮಕ್ಕೆ ಕಾರಕ ಗ್ರಹ ಯಾರು? ಧರ್ಮಕ್ಕೆ ಕಾರಕ ಗುರು ಆದರೆ ಕರ್ಮಕ್ಕೆ ಕಾರಕ ಶನಿ ಆಗ್ತಾರೆ. ಹಾಗೆ ಕರ್ಮದ ಫಲ ಇಡೀ ಜಗತ್ತಲ್ಲಿ ವಿಶೇಷವಾಗಿ ಕರ್ಮವೇ ಆಡಳಿತ ಮಾಡ್ತಕ್ಕಂಥ. ಕರ್ಮ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ, ಉದ್ಯೋಗ, ವ್ಯವಹಾರ, ಪೂರ್ವಜರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸ ಇರಲಿ, ಯಾವುದೇ ಇರಲಿ, ಅದು ಫಲವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸು, ಕೀರ್ತಿ, ಲಾಭ, ಜಯ ಎಲ್ಲವೂ ಸಿಗುತ್ತೆ. ನಿಮಗೆ ಒಳ್ಳೆಯ ಅಧಿಕಾರದಲ್ಲಿ ಹುದ್ದೆ ಸಿಗುವಂಥ ಯೋಗ ಇರ್ತದೆ. ಮತ್ತು ಅಧಿಕಾರದಲ್ಲಿ ಒಳ್ಳೆ ಮುಂದುವರಿಯುವಂಥದ್ದು ಇದ್ದರೆ ಮುಂದುವರಿಯುವಂಥದ್ದು, ಇಲ್ಲ ಚೇಂಜ್ ಮಾಡ್ತಕ್ಕಂಥದ್ದು, ಇಲ್ಲ ಪ್ರಮೋಷನ್ ಬರ್ತಕ್ಕಂಥದ್ದು, ಇಲ್ಲ ಬದಲಾವಣೆ ಮಾಡ್ತಕ್ಕಂಥದ್ದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರ್ತದೆ. ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯ ಅನುಕೂಲ ಅಂತಂದರೆ ತಾವು ರಿಯಲ್ ಎಸ್ಟೇಟ್ ಮಾಡೋರಿದ್ದರೆ ಅದಕ್ಕೆ ಅನುಕೂಲ. ಹೆಚ್ಚಿನದಾಗಿ ರಿಯಲ್ ಎಸ್ಟೇಟ್ಗೆ ಹೆಚ್ಚಿನ ಸಪೋರ್ಟರ್ ಮಾಡ್ತದೆ. ಹಾಗಾಗಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಪೆಟ್ರೋಲಿಯಂ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದಕ್ಕೆ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತೆ, ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ, ಮತ್ತು ವಾಹನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅನುಕೂಲವನ್ನು ಈ ವೃಶ್ಚಿಕ ರಾಶಿಯವರಿಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಈ ಒಳ್ಳೆಯ ಶುಭಫಲ ಇದೆ ಈ ರಾಶಿಯವರಿಗೆ. ಆ ರೀತಿಯಲ್ಲಿ ದೈವಾನುಗ್ರಹ ಅವರಿಗೆ ಆಗ್ತದೆ ಅಂತ ನಾವು ಹೇಳಬೇಕು. ವಾಹನದಲ್ಲಿ ಓಡಾಡುವಾಗ ಹುಷಾರಾಗಿ ಓಡಾಡಬೇಕು. ಯಾಕಂದರೆ ವಾಹನದಲ್ಲಿ ಅಪಘಾತದ ಭಯಗಳಿರ್ತದೆ. ಚತುರ್ಥದಲ್ಲಿ ಇವಾಗ ಶನಿ ಚತುರ್ಥ ಭಾವದಲ್ಲಿ ಗೋಚರಿಸ್ತಾ ಇರೋದ್ರಿಂದ ಸ್ವಲ್ಪ ಪಟ್ಟಿಗೆ ಜಾಗ್ರತೆ ವಹಿಸಬೇಕಾಗತ್ತೆ. ಶನಿ ವಿರಾಮ ಕಾಲ ಅಂತಾನು ಕೂಡ ಹೇಳ್ಬಂದರೆ ಚತುರ್ಥ ಅರ್ಧಾಷ್ಟಮ ಶನಿ ವಿರಾಮ ಕಾಲ, ಪಂಚಮಕ್ಕೆ ಮುಂದೆ ಅದು ಗೋಚರ ಆಗ್ತದೆ ಪೂರ್ವಪುಣ್ಯ ಸ್ಥಾನಕ್ಕೆ. ಹಾಗಾಗಿ ತಾವು ಯಾವ ಕಾರ್ಯದಲ್ಲೂ ಕೂಡ ಭಗವಂತನನ್ನು ಮರೆಯದೆ ತಾವು ಇರಬೇಕು. ಅಲ್ಲಿ ಯಶಸ್ಸು ಆಗುತ್ತೆ, ಕೀರ್ತಿ ಸಿಗತ್ತೆ, ಲಾಭ ಸಿಗತ್ತೆ, ಜಯ ಸಿಗತ್ತೆ, ನೇಮ್ ಆ್ಯಂಡ್ ಫೇಮ್ ನಿಮ್ಮ ಜೀವನದಲ್ಲಿ ದೊರಕತ್ತೆ. ನಿಮ್ಮ ಕುಟುಂಬ ಸೌಖ್ಯದಿಂದ, ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಇರ್ತದೆ. ನಿಮಗೆ ದುಡ್ಡು ಕಾಸು ವ್ಯವಹಾರದಲ್ಲಿ ಯಾವುದು ಕುಂದುಕೊರತೆಗಳು ಬರೋದಿಲ್ಲ. ಒಂದು ವೇಳೆ ಕುಂದುಕೊರತೆಗಳು ಬಂತು ಅಂದರೆ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ. ಸಾಮಾನ್ಯವಾಗಿ ಮುಕ್ಕಾಲು ಭಾಗ ಈ ಒಂದು ರಾಶಿಗೆ ಎಲ್ಲ ರೀತಿಯ ಅನುಕೂಲಗಳಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳು ಅರ್ಧಕ್ಕೆ ಬಿಡೋದಿಲ್ಲ. ಮತ್ತು ಅಧಿಕಾರವನ್ನು ಮಾಡುವಂಥ ಯೋಗ, ಸಂಘ ಸಂಸ್ಥೆಗಳಲ್ಲಿ, ರಾಜಕೀಯದಲ್ಲಿ ಒಳ್ಳೆ ಬೆಳೆಯುವಂಥ ಯೋಗ, ಬೆಳೆದು ಒಳ್ಳೆ ಅಧಿಕಾರಕ್ಕೆ ಬರುವಂಥ ಯೋಗ, ಇವೆಲ್ಲವೂ ಕೂಡ ವೃಶ್ಚಿಕ ರಾಶಿಯಲ್ಲಿ ಸಾಮಾನ್ಯವಾಗಿ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಹೀಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಣ್ಣ ತಮ್ಮಂದಿರು, ದಾಯಾದಿಯಗಳು ಎಲ್ಲರೂ ಕೂಡ ಒಳ್ಳೆಯ ರೀತಿಯ ಸಪೋರ್ಟನ್ನು ಮಾಡ್ತಾರೆ. ಮತ್ತು ದಾಂಪತ್ಯದಲ್ಲಿ ಕಲಹ ಮನಸ್ತಾಪ ಇರೋದಿಲ್ಲ. ಒಂದು ವೇಳೆ ಇದ್ದರೆ ಅದು ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳೋದು. ಮಕ್ಕಳು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ. ಮತ್ತು ಬಿಸ್ನೆಸ್ ಮ್ಯಾನ್ಗಳು ಕೂಡ ಮಕ್ಕಳಾಗ್ಬೋದು, ಇಲ್ಲ ಹೊರದೇಶಕ್ಕಾಗಿ ಓದ್ಬೋದು. ಈಗಾಗಲೇ ಓದ್ತಾ ಇದ್ರು ಒಳ್ಳೆಯ ಅವರು ವಿದ್ಯಾವಂತರಾಗ್ತಾರೆ. ನಿಮ್ಮ ಮಕ್ಕಳು ಸಾಮಾನ್ಯವಾಗಿ ಮೆಡಿಕಲ್ ಲೈನಲ್ಲಿ ಹೋಗ್ತಾರೆ, ಇಲ್ಲ ಸ್ಕೂಲ್ ಕಟ್ಸುವಂಥದ್ದು, ಕಾಲೇಜ್ ಕಟ್ಸ್ತಕ್ಕಂಥದ್ದು, ವೈದ್ಯಕೀಯ ಶಿಕ್ಷಣವನ್ನು ಪಡೆಯತಕ್ಕಂಥದ್ದು, ಮತ್ತು ಮೆಡಿಕಲ್ ಕಾಲೇಜು ಕಟ್ಟಿಸೋದು, ಓದಿಸೋದು ಅಥವಾ ನಡೆಸೋದು, ಈ ಥರ ಒಂದು ಯೋಗಗಳು ಕೂಡ ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿರ್ತದೆ. ಹಾಗಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಶಕ್ತಿ ಇರತಕ್ಕಂಥ ರಾಶಿ, ಮತ್ತು ಸಂಕರ್ಷಣ ಶಕ್ತಿ ಇರತಕ್ಕಂಥ ರಾಶಿ, ಮತ್ತು ವಿಶೇಷವಾಗಿ ಎಲ್ಲಿ ಯಾರೇ ಇದ್ರೂ ಆಕರ್ಷಣೆಯಿಂದ ಜನರನ್ನು ಸೆಳೆದುಕೊಳ್ಳುವಂಥ ಶಕ್ತಿ ಇರತಕ್ಕಂಥ ರಾಶಿ ಈ ಒಂದು ವೃಶ್ಚಿಕ ರಾಶಿ. ಹೀಗಾಗಿ ವೃಶ್ಚಿಕ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳೇ ಜಾಸ್ತಿ ಇದೆ. ಅಂದರೆ ಮುಕ್ಕಾಲಕ್ಕಿಂತ ಹೆಚ್ಚಿಗೆ ಭಾಗ ಜಾಸ್ತಿ ಶುಭಫಲಗಳೇ ಇರೋದ್ರಿಂದ ಅವರಿಗೆ ಶುಭಫಲಗಳನ್ನು ಹೇಳಬೇಕು. ಹಾಗಾಗಿ ವೃಶ್ಚಿಕ ರಾಶಿ ಇರತಕ್ಕಂಥ ವ್ಯಕ್ತಿ ತಂದೆ ತಾಯಿ ಆರೋಗ್ಯ ಬಗ್ಗೆ ಗಮನ ವಹಿಸಬೇಕು, ಮತ್ತು ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು.
ಉದ್ಯೋಗದ ಬಗ್ಗೆ ಗಮನವಹಿಸಿ. ಮತ್ತು ಸೈಂಟಿಸ್ಟ್ಗಳಿಗೆ ಒಳ್ಳೆಯ ಯೋಗ ಫಲ ಇದೆ. ಮತ್ತು ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಒಳ್ಳೆಯ ಒಂದು ಶುಭಗಳು ಪ್ರಾಪ್ತಿಯಾಗತ್ತೆ. ನ್ಯಾಯವಾದಿಗಳಿಗೆ ಮತ್ತು ವೈದ್ಯರಿಗೆ ಶಿಕ್ಷಣ ಕೊಡ್ತಕ್ಕಂಥವ್ರು, ಶಿಕ್ಷಣ ಪಡೆಯತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಎಲ್ಲ ಒಳ್ಳೆಯದಾಗತ್ತೆ. ಮತ್ತು ಹಾರ್ಡ್ವೇರಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಒಳ್ಳೆಯದು. ಮತ್ತು ಕಬ್ಬಿಣಕ್ಕೆ ಸಂಬಂಧಪಟ್ಟ, ಲೋಹಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳ ಬಿಸ್ನೆಸ್ ಮಾಡೋವರಿಗೆ, ಮತ್ತು ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ, ಭೂ ಸಂಬಂಧ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಮತ್ತು ವಾಹನಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಎಲೆಕ್ಟ್ರಿಕ್ಸ್ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಅಥವಾ ಪೆಟ್ರೋಲಿಯಂ ಬಂಕ್ ನಡೆಸುವಂಥ ವ್ಯಕ್ತಿಗಳಿಗೆ, ಸಂಘ ಸಂಸ್ಥೆಗಳನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳಿಗೆ, ಇವರಿಗೆಲ್ಲ ಕೂಡ ಶುಭಫಲವನ್ನು ಈ ವೃಶ್ಚಿಕ ರಾಶಿಯವರಿಗೆ ಹೇಳಬೇಕು. ಅಂದರೆ ಗುರುವಿನ ಪೂರ್ಣ ಅನುಗ್ರಹ, ದ್ವಿತೀಯ ಪಂಚಮಾಧಿಪತಿ ಗುರು ಇರೋದ್ರಿಂದ ಒಳ್ಳೆಯ ಫಲವನ್ನು ಕೊಡ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟ ಕಾರ್ಪಣ್ಯ ತೊಂದರೆ ಇದೆ ಅಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಹತ್ತಿರ ಇರತಕ್ಕಂಥ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಅರ್ಚನೆ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ ನಷ್ಟ ದುಃಖ ಎಲ್ಲ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.